ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಯೋಯೋ ಕನ್ನಡದ ವತಿಯಿಂದ ನೀವು ಪ್ರತಿ ವಾರ ಭವಿಷ್ಯವನ್ನು ಕೇಳುತ್ತೀರಿ. ಬನ್ನಿ ಈಗ ನೋಡೋಣ ನವೆಂಬರ್ 2ರಿಂದ ನವೆಂಬರ್ 9ರವರೆಗಿನ ವಾರ ಭವಿಷ್ಯ, ಅಂದರೆ ಭಾನುವಾರದಿಂದ ಶನಿವಾರದವರೆಗಿನ ರಾಶಿ ಫಲಗಳು. ಮೊದಲಿಗೆ ಮೇಷರಾಶಿಯವರಿಗೆ ಈ ವಾರ ಮಿಶ್ರ ಫಲ ಇದೆ. ದೊಡ್ಡ ಕೆಲಸಗಳು ನೀವು ಮಾಡಿ ಮುಗಿಸುತ್ತೀರಿ. ಅನೇಕರಿಗೆ ಈ ವಾರದ ಆರಂಭ ನೆಮ್ಮದಿ ನೀಡುತ್ತದೆ, ನಿರಾಳತೆಯಿಂದ ಕೂಡಿರುತ್ತದೆ. ಕಠಿಣ ಪರಿಶ್ರಮಗಳಿಗೆ ಉತ್ತಮ ಪ್ರತಿಫಲ ಸಿಗುತ್ತದೆ. ಆರ್ಥಿಕ ಸಮಸ್ಯೆಗಳು ಬಗೆಹರಿಯುವಂತ ವಾರ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಒತ್ತಡಗಳು ಕಡಿಮೆಯಾಗುತ್ತವೆ. ದಾಂಪತ್ಯದಲ್ಲಿ ಸುಖ ಹಾಗೂ ಸಂತಸ ನೋಡುವ ವಾರ. ಪ್ರಯಾಣಗಳು ಮಾಡುವಾಗ ಎಚ್ಚರ ವಹಿಸಿ. ವೈಯಕ್ತಿಕ ವಿಚಾರವಾಗಿ ನಿಮ್ಮಲ್ಲಿ ಲಾಭಗಳಿವೆ. ದೊಡ್ಡ ಕೆಲಸಗಳನ್ನು ಸುಲಭವಾಗಿ ಮುಗಿಸಬಹುದು. ಪ್ರಯಾಣದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ವೃಷಭ ರಾಶಿಯವರಿಗೆ ಈ ವಾರ ಮಿಶ್ರ ಫಲಿತಾಂಶಗಳು ನೀಡುತ್ತವೆ. ಕಠಿಣ ಪರಿಶ್ರಮ ನಂತರ ಯಾವುದೇ ಕೆಲಸದಲ್ಲಿ ಅಪೇಕ್ಷಿತ ಫಲಿತಾಂಶಗಳನ್ನು ನೋಡಬಹುದು. ವಾರವು ದೀರ್ಘ ಪ್ರಯಾಣದೊಂದಿಗೆ ಪ್ರಾರಂಭವಾಗುತ್ತದೆ. ಈ ವಾರ ಕಚೇರಿ ಸಂಬಂಧಿತ ವಿಚಾರಗಳಲ್ಲಿ ದಾಖಲೆ ಪತ್ರಗಳ ನಿರ್ವಹಣೆಯ ಸಂಬಂಧವಾಗಿ ಓಡಾಟಗಳು ಮಾಡಬೇಕಾಗುತ್ತದೆ. ನಿಮ್ಮ ವೈಯಕ್ತಿಕ ಕೆಲಸಗಳ ಕಾರಣದಿಂದ ಮಾಡುವ ಪ್ರಯಾಣಗಳು ಧನಾತ್ಮಕ ಫಲಿತಾಂಶ ನೀಡುತ್ತವೆ. ವ್ಯವಹಾರ ದೃಷ್ಟಿಕೋನದಿಂದ ವಾರದ ಉತ್ತರಾರ್ಧವು ಸ್ವಲ್ಪ ಪ್ರತಿಕೂಲವಾಗಿರಬಹುದು. ಇದೇ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯ ಮತ್ತು ಸಂಬಂಧಗಳಿಗೆ ವಿಶೇಷ ಗಮನ ಹರಿಸಬೇಕಾಗುತ್ತದೆ. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಈ ವಾರ ಸಂತೋಷ ಮತ್ತು ಅದೃಷ್ಟದ ವಾರ. ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನೋಡಬಹುದು. ಉದ್ಯೋಗದಲ್ಲಿರುವವರಿಗೆ ಹಿರಿಯ ಮತ್ತು ಕಿರಿಯರಿಂದ ಬೆಂಬಲ ಹಾಗೂ ಸಹಕಾರ ಸಿಗುತ್ತದೆ. ಸಾಲ ಪಡೆದು ವ್ಯವಹಾರಗಳು ಆರಂಭಿಸುವ ನಿಮ್ಮ ಬಯಕೆಯೊಂದನ್ನು ಈಡೇರಿಸಿಕೊಳ್ಳಬಹುದು. ಖರ್ಚುಗಳನ್ನು ನಿಭಾಯಿಸಿ. ನಿಮ್ಮ ವ್ಯವಹಾರವು ಮೊದಲಿಗಿಂತ ವೇಗವಾಗಿ ಪ್ರಗತಿ ಹೊಂದಲಿದೆ. ಇನ್ನು ವಾರದ ಉತ್ತರಾರ್ಧದಲ್ಲಿ ಪ್ರಮುಖ ವ್ಯವಹಾರಗಳ ಒಪ್ಪಂದಗಳು ಮಾಡಬೇಕಾಗುತ್ತೆ. ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ವಿಷಯಗಳಲ್ಲಿ ಗಮನಾರ್ಹ ಯಶಸ್ಸನ್ನ ಪಡೆಯಬಹುದು. ಕುಟುಂಬ ಮತ್ತು ಸ್ನೇಹಿತರಿಂದ ನಿರೀಕ್ಷಿತ ಬೆಂಬಲ ಮತ್ತು ಸಂತೋಷವನ್ನ ಪಡೆಯಬಹುದು. ಮುಂದಿನ ರಾಶಿ ಕರ್ಕಾಟಕ ರಾಶಿಯವರಿಗೆ ವಾರ ಸ್ವಲ್ಪ ಏರಿಳಿತ ಇದೆ. ಈ ವಾರ ನೀವು ನಿಮ್ಮ ಕೆಲಸದಲ್ಲಿ ಅಸಡ್ಡೆ ತೋರುವುದನ್ನು ತಪ್ಪಿಸಬೇಕು. ಇಲ್ಲದಿದ್ದರೆ ಅನಗತ್ಯ ತೊಂದರೆಗಳು ಮತ್ತು ಅವಮಾನಗಳನ್ನು ಎದುರಿಸಬೇಕಾಗಬಹುದು. ವಾರದ ಆರಂಭ ಆರೋಗ್ಯ ಮತ್ತು ಸಂಬಂಧಕ್ಕೆ ಎರಡಕ್ಕೂ ಪ್ರತಿಕೂಲವಾಗಿರುತ್ತದೆ. ಇದೇ ಸಮಯದಲ್ಲಿ ಕಾಲೋಚಿತ ಅನಾರೋಗ್ಯ ಮತ್ತು ಹಳೆಯ ಅನಾರೋಗ್ಯದ ಪುನರಾವರ್ತನೆಯಿಂದಾಗಿ ನೀವು ದೈಹಿಕ ಅಸ್ವಸ್ಥತೆಯನ್ನು ಅನುಭವಿಸಬೇಕಾಗಬಹುದು. ನಿರುದ್ಯೋಗಗಳು ಉದ್ಯೋಗಕ್ಕಾಗಿ ಸ್ವಲ್ಪ ಹೆಚ್ಚು ಸಮಯ ಕಾಯಬೇಕಾಗಬಹುದು. ಈ ವಾರ ಆರ್ಥಿಕ ತೊಂದರೆಗಳನ್ನು ತಪ್ಪಿಸಲು ವಾರದ ಆರಂಭದಿಂದಲೇ ಹಣಕಾಸು ನಿರ್ವಹಣೆಯನ್ನ ಮಾಡಿಕೊಳ್ಳೋದು ಮತ್ತು ಅದನ್ನು ಅಭ್ಯಾಸ ಮಾಡೋದು ಸೂಕ್ತ. ಸಿಂಹರಾಶಿಯವರಿಗೆ ಈ ವಾರ ಮಧ್ಯಮ ಫಲಪ್ರದವಾಗಿರುತ್ತದೆ. ಈ ವಾರ ಅವರು ತಮ್ಮ ಆರೋಗ್ಯದ ಕಡೆಗೆ ವಿಶೇಷ ಗಮನ ಹರಿಸುವ ಅಗತ್ಯ ಇದೆ. ಋತುಮಾನದ ಕಾಯಿಲೆಗಳಿಂದ ಮಾತ್ರವಲ್ಲದೆ ಗಾಯಗಳಿಂದಲೂ ದೈಹಿಕ ಅಸ್ವಸ್ಥತೆಗೆ ಒಳಗಾಗುವ ಸಾಧ್ಯತೆ ಇದೆ. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಅವರು ತಮ್ಮ ಹಿತೈಷಿಗಳ ಸಲಹೆಯನ್ನು ಪಡೆದುಕೊಳ್ಳಬೇಕು. ಇನ್ನು ವಾರದ ಮಧ್ಯಭಾಗವು ವ್ಯವಹಾರಕ್ಕೆ ಸ್ವಲ್ಪ ಪ್ರತಿಕೂಲವಾಗಿರುತ್ತದೆ. ಆರ್ಥಿಕ ವಿಚಾರದಲ್ಲಿ ದೊಡ್ಡ ಲಾಭ ಇದೆ. ಅನೇಕರಲ್ಲಿ ಈ ವಾರ ಪ್ರಯಾಣಗಳು ಮಾಡಬೇಕಾಗುತ್ತದೆ. ನಿಮ್ಮ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಈ ವಾರ ಕನ್ಯಾ ರಾಶಿಯ ಜನರಿಗೆ ಅತ್ಯಂತ ಶುಭ ಕಾಲ. ಪೂರ್ವ ನಿಯೋಜಿತ ಕಾರ್ಯಗಳು ಅಂದ್ಕೊಂಡಂತೆ ಜರುಗುತ್ತವೆ. ಎಲ್ಲ ಆರ್ಥಿಕ ಕೆಲಸಗಳು ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ನಿಮ್ಮ ಭವಿಷ್ಯದ ಯೋಚನೆಗಳು ನೀವು ಅಂದ್ಕೊಂಡ ರೀತಿಯಲ್ಲಿ ತಯಾರಿ ಮಾಡಬಹುದು. ವೃತ್ತಿ ಸಂಬಂಧಿತ ವಿಚಾರವಾಗಿ ನಿಮಗೆ ಶುಭ ಇದೆ. ಪ್ರಯಾಣಗಳಲ್ಲಿ ಲಾಭ ಇದೆ. ಮಕ್ಕಳ ವಿಚಾರವಾಗಿ ನೀವು ದೊಡ್ಡ ಕಾರ್ಯದಲ್ಲಿ ಭಾಗಿಯಾಗಬಹುದು. ಗೃಹಿಣಿಯರ ಅನಾರೋಗ್ಯ ಸಂಬಂಧವಾಗಿ ಸ್ವಲ್ಪ ಏರುಪೇರಿದ್ರೂ ಅದರಿಂದ ಹೊರಬರುವ ಮಾರ್ಗ ಇದೆ. ಸಮಾಜದಲ್ಲಿ ನಿಮ್ಮ ಘನತೆ ಗೌರವ ಹೆಚ್ಚಾಗಿರುತ್ತದೆ. ಕೌಟುಂಬಿಕ ಕಾರ್ಯಗಳಲ್ಲಿ ತೊಡಗುತ್ತೀರಿ. ತುಲಾರಾಶಿಯವರಿಗೆ ಈ ವಾರ ನಿರ್ದಿಷ್ಟ ಕೆಲಸಗಳನ್ನ ಶುಭವನ್ನ ತರುವಂತಹ ವಾರ. ಅನೇಕ ಕೆಲಸಗಳಲ್ಲಿ ಶುಭ ಇದೆ. ವಾರದ ಆರಂಭದಲ್ಲಿ ಹಣಕಾಸು ವಿಚಾರದಲ್ಲಿ ಶುಭವಾಗುತ್ತಿದೆ. ಬಹುಕಾಲದ ಅಡ್ಡಿಗಳಿಂದ ತುಂಬಿದ್ದ ಕೆಲಸದಲ್ಲಿ ಅಚ್ಚರಿಯ ರೀತಿಯ ಶುಭ ಫಲಿತಾಂಶ ಇದೆ. ಇನ್ನು ವಾಹನ ಸಂಬಂಧವಾಗಿ ಬಹಳ ಎಚ್ಚರಿಕೆ ವಹಿಸಬೇಕು. ಹಿತಶತ್ರುಗಳ ಕುರಿತಾಗಿ ನಿಮ್ಮಲ್ಲಿ ತಿಳುವಳಿಕೆ ಅಗತ್ಯ. ಪ್ರೀತಿ ಪಾತ್ರರಲ್ಲಿ ತಾಳ್ಮೆಯಿಂದ ಇರುವುದು ಒಳಿತು. ಗೃಹಿಣಿಯರ ವ್ಯವಹಾರದಲ್ಲಿ ಪ್ರಗತಿ ನೋಡಬಹುದು. ನಿಮ್ಮ ಕೆಲಸದಲ್ಲಿ ಹಠಾತ್ ಪ್ರಮುಖ ಬದಲಾವಣೆಗಳು ಸಂಭವಿಸಬಹುದು. ಅನಿರೀಕ್ಷಿತ ಸ್ಥಳಕ್ಕೆ ವರ್ಗಾವಣೆ ಅಥವಾ ಅನಗತ್ಯ ಪ್ರಯಾಣ ಮಾಡಲು ಸಾಧ್ಯತೆಗಳಿವೆ. ಹೊಸ ಜವಾಬ್ದಾರಿಗಳು ನಿಮ್ಮಲ್ಲಿ ಒತ್ತಡಕ್ಕೆ ಕಾರಣವಾಗಬಹುದು. ಈ ವಾರ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ. ವೃಶ್ಚಿಕ ರಾಶಿಯವರು ಈ ವಾರ ಪ್ರತಿಯೊಂದು ಕೆಲಸವನ್ನ ಬಹಳ ಎಚ್ಚರಿಕೆಯಿಂದ ಸಮೀಪಿಸಬೇಕಾಗುತ್ತೆ. ಇನ್ನು ವೃತ್ತಿಯಾಗಿರಲಿ ಅಥವಾ ವ್ಯವಹಾರವಾಗಿರಲಿ ಎಚ್ಚರಿಕೆಯ ಕೊರತೆ ಅಪಘಾತಗಳಿಗೆ ಕಾರಣ ಆಗಬಹುದು ಎನ್ನುವ ಘೋಷಣೆಯನ್ನ ನೀವು ಯಾವಾಗಲೂ ನೆನಪಿಟ್ಟುಕೊಂಡು ಮುನ್ನಡೆಯಬೇಕು. ಮುಖ್ಯವಾಗಿ ಉದ್ಯೋಗದಲ್ಲಿರುವವರಿಗೆ ಈ ವಾರ ನಿಮ್ಮ ಕೆಲಸದ ಜವಾಬ್ದಾರಿಗಳಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆಗಳಿವೆ. ಈ ಹೊಸ ಜವಾಬ್ದಾರಿಗಳನ್ನು ಪೂರೈಸುವಲ್ಲಿ ಹೆಚ್ಚುವರಿ ಶ್ರಮ ಅಗತ್ಯವಾಗುತ್ತದೆ. ಇನ್ನು ಮುಂದಿನ ರಾಶಿ ಧನು ರಾಶಿಯವರಿಗೆ ಈ ವಾರ ಶುಭ ಮತ್ತು ಅದೃಷ್ಟದ ವಾರ. ಹಣಕಾಸಿನ ವಿಚಾರದಲ್ಲಿ ತರಾತುರಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಉದ್ಯೋಗ ಹುಡುಕ್ತಾ ಇದ್ರೆ ಪ್ರಭಾವಿಯೊಬ್ಬರು ಅಥವಾ ಆಪ್ತರೊಬ್ಬರ ಸಹಕಾರದಿಂದ ನಿಮಗೆ ಉತ್ತಮ ಅವಕಾಶಗಳು ಸಿಗುತ್ತವೆ. ಉದ್ಯೋಗಿಗಳು ಬಡ್ತಿ, ವರ್ಗಾವಣೆ, ವೇತನ ಹೆಚ್ಚಳ ವಿಚಾರದಲ್ಲಿ ಶುಭ ಸುದ್ದಿ ಕೇಳಬಹುದು. ಅವಿವಾಹಿತರಲ್ಲಿ ವಿವಾಹ ಸಂಬಂಧ ಶುಭ ಸುದ್ದಿ ಇದೆ. ಈ ವಾರ ನಿಮ್ಮ ವ್ಯವಹಾರಕ್ಕೆ ಪರಿಹಾರ ಸಿಗುತ್ತದೆ. ದೀರ್ಘಕಾಲದವರೆಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಈ ವಾರ ಪರಿಹಾರ ತರುತ್ತದೆ.
ಮಕರ ರಾಶಿ. ಈ ವಾರ ಮಕರ ರಾಶಿಯವರಿಗೆ ಉತ್ತಮವಾಗಿದೆ. ಅತ್ಯಂತ ಶುಭಕರವಾದಂಥ ವಾರ. ಕೌಟುಂಬಿಕ ಸಮಸ್ಯೆಗಳ ವಿಚಾರವಾಗಿ ಸ್ವಲ್ಪ ಒತ್ತಡಗಳಿರುತ್ತವೆ. ವೃತ್ತಿ ಜೀವನದಲ್ಲಿ ದೊಡ್ಡ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಆಪ್ತರೊಬ್ಬರಿಂದ ಪ್ರಮುಖ ವಿಚಾರವೊಂದರ ಸಂಬಂಧ ನಿರೀಕ್ಷಿತ ಬೆಂಬಲ ಇದೆ. ಅಪೇಕ್ಷಿತ ಯಶಸ್ಸು ಪಡೆದುಕೊಳ್ಳಬಹುದು. ವಾರದ ಮಧ್ಯದಲ್ಲಿ ಉದ್ಯೋಗದಲ್ಲಿರುವವರು ಯಶಸ್ಸು ತಮ್ಮದಾಗಿಸಿಕೊಳ್ಳುತ್ತಾರೆ. ಮುಖ್ಯವಾಗಿ ಪ್ರಮುಖ ಯಶಸ್ಸು ನಿಮ್ಮದು ಆಗಿರುತ್ತದೆ. ಈ ವಾರ ಹಲವು ಅನುಭವಗಳು ನಿಮ್ಮ ಕೆಲಸಗಳಿಗೆ ಸಹಾಯ ನೀಡುತ್ತವೆ. ದೇವಾಲಯಕ್ಕೆ ಭೇಟಿಯಂತಹ ಶುಭ ಕಾರ್ಯಗಳಲ್ಲಿ ಭಾಗಿಯಾಗುತ್ತೀರಿ. ಪ್ರೇಮ ಸಂಬಂಧಗಳು ಶುಭ ನೀಡುತ್ತವೆ. ಆರ್ಥಿಕ ವಿಚಾರವಾಗಿ ಸಾಕಷ್ಟು ಶುಭ ಇದೆ. ಕುಂಭರಾಶಿ. ಕುಂಭರಾಶಿಯ ಜನರಿಗೆ ವಾರ ಸವಾಲಿನದ್ದಾಗಿರುತ್ತದೆ. ವಾರದ ಮೊದಲು ಅರ್ಧವು ಶುಭ ತರುವ ದಿನಗಳನ್ನು ನೋಡ್ಬೋದು. ಈ ಸಮಯದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾದರೂ ಅದನ್ನು ಸರಿದೂಗಿಸ್ಕೊಂಡು ಮುನ್ನಡೆಯುತ್ತೀರಿ. ವಾರದ ಆರಂಭದಲ್ಲಿ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ನಿಮಗೆ ಚಿಂತೆಯನ್ನು ಉಂಟು ಮಾಡುತ್ತವೆ. ಆಸ್ತಿ ಖರೀದಿ ವಿಚಾರದಲ್ಲಿ ಒತ್ತಡದ ದಿನ. ದಾಂಪತ್ಯ ವಿಚಾರದಲ್ಲಿ ಶುಭ ದಿನ ಇಲ್ಲ. ಹಲವು ಪ್ರಯಾಣಗಳು ಅನಿರೀಕ್ಷಿತ ತಿರುವುಗಳನ್ನು ಪಡೆದುಕೊಳ್ಬೋದು. ದೊಡ್ಡ ಖರ್ಚು ನಿಮ್ಮ ಬಜೆಟನ್ನು ಅಡ್ಡಿಪಡಿಸಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಅಪೇಕ್ಷಿತ ಯಶಸ್ಸನ್ನು ಸಾಧಿಸಲು ಸಾಮಾನ್ಯಕ್ಕಿಂತ ಹೆಚ್ಚು ಶ್ರಮಿಸಬೇಕಾಗತ್ತೆ. ಮುಂದಿನ ರಾಶಿ ಮೀನ. ಮೀನರಾಶಿಯವರಿಗೆ ಈ ವಾರ ಸಾಮಾನ್ಯವಾಗಿ ಅನುಕೂಲಕರವಾಗಿ ಇರುತ್ತದೆ. ಕುಟುಂಬಸ್ಥರೊಂದಿಗೆ ಪ್ರವಾಸಗಳು ಮಾಡಬಹುದು. ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ದೀರ್ಘ ಪ್ರಯಾಣದ ಸಾಧ್ಯತೆ ಇದೆ. ಪ್ರಭಾವಿಗಳನ್ನು ಈ ವಾರ ಭೇಟಿಯಾಗುತ್ತೀರಿ. ನಿಯೋಜಿತ ಕಾರ್ಯಗಳಲ್ಲಿ ಯಶಸ್ಸು ಇದೆ. ಮಕ್ಕಳ ಉದ್ಯೋಗ ಕುರಿತು ಚಿಂತೆ ಕಾಡುತ್ತದೆ. ವ್ಯಾಪಾರಿಗಳು ಜಾಣ್ಮೆಯಿಂದ ವ್ಯವಹರಿಸಬೇಕು. ಪ್ರೇಮ ಸಂಬಂಧಗಳು ಗಾಢವಾಗುತ್ತವೆ. ಸಂಗಾತಿಯೊಂದಿಗೆ ನೀವು ಉತ್ತಮ ಬಾಂಧವ್ಯವನ್ನು ಅನುಭವಿಸುತ್ತೀರಿ. ವೈವಾಹಿಕ ಜೀವನ ಸಂತೋಷವಾಗಿರುತ್ತದೆ. ಹೀಗಿವೆ ಈ ವಾರದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.